ಗೋಡ್ಸೆ ವಿಚಾರಧಾರೆಗಳನ್ನು ಇಟ್ಕೊಂಡಿರುವಂತಹ ಮೋದಿಯವರಿಗೆ ಹತಾಶೆಯಾಗಿದೆ. ಇದೇ ಕಾರಣಕ್ಕಾಗಿ ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಗೋಡ್ಸೆ ವಿಚಾರಧಾರೆಗಳನ್ನು ಇಟ್ಕೊಂಡಿದ್ದಾರೆ ಮೋದಿಯವರು, ಹತಾಶರಾಗಿದ್ದಾರೆ. ಹೀಗಾಗಿ ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳನ್ನು ಗೆದ್ದಿದ್ದಾರೆ. ಹೀಗಾಗಿ ಕಡಿಮೆ ಸ್ಥಾನಗಳನ್ನು ಪಡೆದಿರೋ ಹಿನ್ನೆಲೆ ಎನ್.ಡಿ.ಎ ಪಾರ್ಟಿ ಹತಾಶಗೊಂಡಿದೆ. ಗಾಂಧಿ ಅವರಿಗೆ ಅಪಮಾನ ಮಾಡೋದಕ್ಕೆ ಎನ್.ಡಿ.ಎ ಈಗ ಮುಂದಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ತನ್ನ ವೈಫಲ್ಯ ಮುಚ್ಕೊಳ್ಳೋದಕ್ಕೆ ಈ ರೀತಿ ಹೆಸರು ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿರುವಂಥದ್ದು ದೇಶಕ್ಕೆ ಮಾಡಿದಂತಹ ಅಪಮಾನ. ಇಷ್ಟೆಲ್ಲ ಬದಲಾವಣೆ ಮಾಡಿರೋ ನಿಮಗೆ ನಾಚಿಕೆ ಇಲ್ವಾ ಅಂತ ಉಗ್ರಪ್ಪನವರು ಆಕ್ರೋಶ ಹೊರಹಾಕಿದ್ದಾರೆ. ರಾಮನಿಗೆ ಗೌರವ ಕೊಡುವಂತವರಲ್ಲ ಇವರು ರಾಮನ ವಿಚಾರಗಳ ವಿರುದ್ಧವಾಗಿ ನಡ್ಕೊಳ್ಳುವಂತವ್ರು ಯಾರಾದ್ರೂ ಇದ್ರೆ ಮೋದಿ ಅಂಡ್ ಇಸ್ ಟೀಮ್. ರಾಮನ ವಿಚಾರದ ರೀತಿಯಲ್ಲಿ ಜಾತಿಯ ರಾಮರಾಜ್ಯ ಅಂದ್ರೆ ಗಾಂಧೀಜಿಯವರು ಬಯಸಿದಂತ ರಾಮರಾಜ್ಯ ಅಂದ್ರೆ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಅದಕ್ಕೆ ಬದ್ಧತೆ ಇರುವಂತ ಯಾವುದಾದ್ರೂ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್. ಎಲ್ಲ ವರ್ಗದವರನ್ನ ಒಂದೇ ರೀತಿಯಲ್ಲಿ, ಅದು ಹಿಂದೂಗಳಿರ್ಬೋದು, ಹಿಂದೂಗಳಲ್ಲಿ ಹಿಂದುಳಿದವರು ಇರ್ಬೋದು, SC ST ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಅಥವಾ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರು, ಕ್ರೈಸ್ತರು, ಎಲ್ಲರೂ ಸಹ ಭಾರತೀಯರು ಅಂತೇಳಿ ನೋಡುವಂತ ಏಕೈಕ ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಭಾರತೀಯ ಜನತಾ ಪಾರ್ಟಿ ವೋಟ್ ಬ್ಯಾಂಕ್ಗೋಸ್ಕರ ರಾಮನ ಹೆಸರನ್ನ ಹೇಳ್ತಾರೆ. ರಾಮನ ಹೆಸರನ್ನ ಹೇಳಬೇಕು, ರಾಮನ ಹೆಸರಿನಲ್ಲಿ ಮಾಡಬೇಕು ಅನ್ನೋಗಿದ್ರೆ ಅವರು ರಾಮನ ಹೆಸರಲ್ಲಿ ಒಂದು ಹೊಸ ಕಾರ್ಯಕ್ರಮ ರೂಪಿಸಬಹುದಾಗಿತ್ತು. ರಾಮನ ಹೆಸರನ್ನ ಚೇಂಜ್ ಮಾಡಲಿಕ್ಕೆ, ಆ ಗಾಂಧೀಜಿಯವರ ಹೆಸರನ್ನ ಚೇಂಜ್ ಮಾಡಲಿಕ್ಕೆ ವಿಕಸಿತ ಭಾರತ ಜಿ ರಾಮ್ ಜಿ ಬಿಲ್, ವಿಕಸಿತ ಭಾರತ ಜಿ ರಾಮ್ ಜಿ ಬಿಲ್. ಎಷ್ಟೋ ಜನ ಗ್ರಾಮೀಣ ಜನರಿಗೆ ಈ ಹೆಸರೇ ಗೊತ್ತಾಗುವುದಿಲ್ಲ. ಇವರ ಉದ್ದೇಶ ಈ ಕೆಲಸ ಆಗಬೇಕು, ಇದನ್ನ ಆಗಬೇಕು ಅಂತಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಗಳು ಈಗಲೇ ತೊಂದರೆಗಳಲ್ಲಿದ್ದಾವೆ, ಅನೇಕ ಕಾರಣಗಳು. ಯಾಕಂದ್ರೆ ಜನಪರವಾಗಿ ಈಗ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟೀಸ್ಗೆ ಸಾಕಷ್ಟು ಹಣ ಕೊಡ್ತಾ ಇದ್ದೀವಿ. ಇಷ್ಟು ವರ್ಷಗಳ ಕಾಲ ಎಂಟೈರ್ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದಿಂದ ನಡೀತಾ ಇರೋದನ್ನ ಇಲ್ರೇ ನೀವು 60% ಹಾಕಿ, ಏನಿದ್ರ ಉದ್ದೇಶ? ರಾಮನಿಗೆ ಗೌರವ ಕೊಡುವಂತವರಲ್ಲ ಇವರು ರಾಮನ ವಿಚಾರಗಳ ವಿರುದ್ಧವಾಗಿ ನಡ್ಕೊಳ್ಳುವಂತವ್ರು ಯಾರು? ಇನ್ನು ವಿ.ಎಸ್. ಉಗ್ರಪ್ಪನವರು ಮಾತನಾಡ್ತಾ ಇರುವಂತದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ಹೊಸ ಯೋಜನೆಗಳನ್ನ ಮಾಡಬಹುದಾಗಿತ್ತು, ರಾಮನ ಹೆಸರಿನಲ್ಲಿ ಯೋಜನೆ ಮಾಡೋದೇ ಆಗಿದ್ರೆ ಒಂದು ಹೊಸ ಯೋಜನೆಯನ್ನೇ ಅವರು ಜಾರಿಗೊಳಿಸಬಹುದಾಗಿತ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ.